ಕೊಡಗಿನ ಮೂಲದಿದ್ದು ಕಾಡುಬಾಳೆ ಅಂತ ನಾವಿಲ್ಲಿ ಹೇಳ್ತೀವಿ, ಅಥವಾ ನಮ್ಮ ಗಾಳಿ ಬಾಳೆ ಅಂತಲೂ ನಮ್ಮ ಕಡೆ ಎಲ್ಲ ಹೇಳ್ತಾರೆ. ಕಾಡುಬಾಳೆ ಅಥವಾ ಗಾಳಿ ಬಾಳೆ. ಗೊನೆ ಇಳಿಸ್ಬೇಕಾದ್ರೆ ಕಷ್ಟ ಆಗುತ್ತಲ್ಲ, ಎತ್ತರಕ್ಕೆ ಹೋಗಿರುತ್ತೆ. ಅದು ಏಟು ಕೊಟ್ಟು ಬೀಳ್ಸೋದ್ರಲ್ಲಿದೆ. ಹದವಾಗಿ ನಿಧಾನಕ್ಕೆ ಬೀಳೋ ತರ ಏಟು ಹಾಕ್ಬೇಕು. ಬೀಳ್ತಾ ಇದ್ದಂಗೆನೆ ನಾವು ತರದು ಅದು ಬೀಳ್ತಾ ಇರುವಾಗ ಅದನ್ನ ಹಿಡ್ಕೊಳ್ಬೇಕು ಜುಟ್ಟಲ್ಲಿ, ಹಾಗೆ ಏಟಾಗೋದಿಲ್ಲ. ಗೊತ್ತಿಲ್ಲದೆ ಒಂದೇ ಸಲ ಕಡಿದ್ರೆ ಬಿದ್ದು ಎಲ್ಲ ಹಾಳಾಗ್ಬಿಡುತ್ತೆ. ಇದು ಹುಳಿ ರುಚಿ ಹಣ್ಣಿಗೆ, ಸಿಹಿ ಜೊತೆ ಹುಳಿ ಮಿಶ್ರ ವಿಶೇಷ ರುಚಿ ಕೊಡುತ್ತೆ. ಮತ್ ಬಾಳೆ ಅಂದ್ರೆ ಹಣ್ಣು ತಿನ್ನೋದು ಮಾತ್ರ ನಮಗೆ ಗೊತ್ತು. ತರಕಾರಿಯಾಗಿ ಆ ಮಧುರಂಗ ಬಾಳೆ ಅಥವಾ ತರಕಾರಿ ಬಾಳೆ ಅಂತ ಒಂದಿದೆ, ಅದನ್ನು ಮಾತ್ರ ತರಕಾರಿಯಾಗಿ ಬಳಸೋದು ನಾವು ತಿಳ್ಕೊಂಡಿದ್ದೀವಿ. ಹಾಗೇನೂ ಇಲ್ಲ, ಎಲ್ಲಾ ಬಾಳೆಗಳು ತರಕಾರಿಯೂ ಹೌದು. ಕಾಯಿ ಇದ್ದಾಗ, ಕಾಯಿ ಎಳಸಿದ್ದಾಗ ಎಳಸಿದ್ದಾಗ ಒಳ್ಳೆ ಉಪ್ಪಿಟ್ಟಾಗುತ್ತೆ. ಮತ್ತೆ ಬಾಳೆಕಾಯಿಯಲ್ಲಿ ಬೇಯಿಸಿ ಸಿಪ್ಪೆ ಸುಲಿದು ಒಣಗಿಸಿ ಪುಡಿ ಮಾಡಿದ್ರೆ ಅದ್ಭುತವಾದಂಥ ಹಿಟ್ಟಾಗುತ್ತೆ. ಅದನ್ನ ದೋಸೆ, ರೊಟ್ಟಿ ಬಗೆಯಾಗಿ ಬಳಸ್ಬೋದು. ಇವನ್ ಐಸ್ ಕ್ರೀಮ್ಗಾದ್ರೂ ಬಳಸ್ಬೋದು. ಮೇಜರ್ಲಿ ಸ್ವಲ್ಪ ಇದ್ರದ್ದು ಆಲ್ಟರ್ನೇಟ್ ಆಗಿ ಬಳಸ್ತಾರಲ್ಲ ಮೈದಾದ. ಹೌದು ಹೌದು, ಸಂಪೂರ್ಣ ಅದರಲ್ಲೇ ದೋಸೆ ಮಾಡ್ಬೋದು. ಈಗ ಹಿಟ್ಟು ಮಿಟ್ಟು ಮಾಡೋದು ಒಂದು ವಿಧಾನ, ಹಾಗೇನು ನಾವು ಕಾಯ್ಬೇಕಾಗಿಲ್ಲ. ಯಾವುದೇ ದಿನ ಬಾಳೆಕಾಯಿನಲ್ಲಿ ಹಣ್ಣಿನಲ್ಲಿ ದೋಸೆ, ಇಡ್ಲಿ, ರೊಟ್ಟಿ ಬಗೆಯಾಗಿ ಮಾಡ್ಲಿಕ್ಕಾಗತ್ತೆ. ಒಳ್ಳೆ ಉಸುಲಿ ಉಪ್ಪು ಕರಿ ಮಾಡ್ಲಿಕ್ಕಾಗತ್ತೆ. ಬಾಳೆ ಮೋತೆನೂ ಅಡಿಗೆ ಬರುತ್ತೆ, ದಿಂಡು ಬರುತ್ತೆ, ಅಡಿನ ಗಡ್ಡೆ ಸಣ್ಣ ಸಣ್ಣ ಗಡ್ಡೆಗಳನ್ನು ಅಡಿಗೆ ಮಾಡ್ಬೋದು. ಬಾಳೆ ದಿಂಡಲ್ಲೇ ನಾವು ಒಳ್ಳೆ ಚಪ್ಪರ್ಮೆಂಟ್ ಅಂತ ಮಾಡ್ತೀವಿ, ಸಕ್ಕರೆ ಪಾಕದಲ್ಲಿ ಅದ್ದಿ ಒಣಗಿಸಿದ್ದು ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಬಾಳೆ ಹಣ್ಣನ್ನ ಹಾಗೆ ಇನ್ನೇನು ಸೇರ್ಸೋದು ಬೇಡ, ಬಿಸಿಲಲ್ಲಿ ಒಣಗಿಸಿದ್ರೆ ಅದ್ಭುತವಾದ ಚಾಕ್ಲೇಟ್. ಬಾಳೆ ಹಣ್ಣು ಪೂರ್ತಿ ಹಣ್ಣಾದ್ಮೇಲೆ ಸಕುಳಿ ಬೇರೆ ಏನ ಸಕುಳಿ ಅಂತ. ಹಾ, ಸುಕೇಳಿ. ಪಪ್ಪಾಯಿನಲ್ಲೂ ಅಷ್ಟೇ, ಕಾಯಿಯಲ್ಲಿ ಸಿಕ್ಕಾಪಟ್ಟೆ ಉಪಯೋಗಗಳಿದೆ. ಒಳ್ಳೆ ಕ್ಯಾರೆಟ್ ಹಲ್ವಾ ಮಾಡಿದಾಗೆ ಒಳ್ಳೆ ಹಲ್ವಾ ಆಗುತ್ತೆ. ಮತ್ತು ಪಪ್ಪಾಯಿ ಕಾಯಿನಲ್ಲಿ ಒಂದು 4-5 ರೀತಿಯ ಇಡ್ಲಿಯ ಬೇರೆ ಬೇರೆ ಕಾಂಬಿನೇಷನ್ ಅನ್ನ ಮಾಡಬಹುದು. ಒಳ್ಳೆ ತಾಳಿಪಟ್ಟಾಗುತ್ತೆ. ಅಡಿಗೆ ಮೂಲಭೂತ ಸಿದ್ಧಾಂತ ಬುಕ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಹೌದು. ಪಾಯಸ ಅಂದ್ರೆ ಕಾಯಿನಲ್ಲಿ, ಹಣ್ಣಿನಲ್ಲಿ ಅದ್ಭುತವಾದ ದೋಸೆ. ನಿಮ್ಗೆ ಇನ್ನು ಕಳತು ಅದು ತಿನ್ನಕ್ಕೆ ಆಗಲ್ಲ, ತುಂಬಾ ಅಂಬಲಿ ತರ ಆಗಿದೆ ಅನ್ನುವಂತ ಹಣ್ಣಿನಲ್ಲಿಯೂ ತುಂಬಾ ಶ್ರೇಷ್ಠವಾದ ದೋಸೆ ಆಗುತ್ತೆ. ಯಾವ ತರ? ಅಕ್ಕಿನ ರುಬ್ಬಿಟ್ಟು ಪಪ್ಪಾಯಿನ ಕೊನೆಗೆ ಹಾಕಿ ಮಿಶ್ರ ಮಾಡಿಬಿಟ್ರೆ ಆಯ್ತು. 50-60 ಭಾಗ ಪಪ್ಪಾಯಿ ಹಣ್ಣು ಹಾಕ್ಬೋದು, ಗೊತ್ತೇ ಆಗೋದಿಲ್ಲ ನನಗೆ. ಹೌದು, ಅಲ್ಲಿ ಒಂದು ಬಾವಿ ನೋಡಿದ್ರಲ್ಲ, ಅದೇ ತರ ಇಲ್ಲಿ ಅಂತ. ಕಂಬ ಮಾಡಿದಾಗ ಏನೂ ಇರ್ಲಿಲ್ಲ, ಅಂದ್ರೆ ನಮ್ಮ ಮೊದಲಿನವರು ತೆಂಗಿನ ಸಸಿ ಹಾಕಿದ್ರು. ಬಹುತೇಕ ಎಲ್ಲ 1 ವರ್ಷ 2 ವರ್ಷದ ಸಣ್ಣ ಗಿಡ ಇರಲಿ. ಇದು ಕಿತ್ಲೆ ಹಣ್ಣು, ಅಂದ್ರೆ ಇದು ಹುಳಿ ಕಿತ್ಲೆ ಹಣ್ಣು. ತಿನ್ನೋದಕ್ಕೆ ಹುಳಿ ಜಾಸ್ತಿ ಆಗುತ್ತೆ, ಜ್ಯೂಸ್ಗೆ, ಜಾಮ್ಗೆ ತುಂಬಾ ಶ್ರೇಷ್ಠವಾಗುತ್ತೆ. ಉಪ್ಪಿನಕಾಯಿನೂ ಸಹ ತುಂಬಾ ಚೆನ್ನಾಗಾಗುತ್ತೆ ಇದರಲ್ಲಿ. ಜಾಸ್ತಿ ಬೆಳಿತಾರೆ. ಯಾವುದು? ಮಡಿಕೇರಿ ಜಾಸ್ತಿ ಬೆಳೀತಾರೆ. ಈ ಜಾತಿ ಎಲ್ಲ ಇವತ್ತು ಕಳೆದು ಹೋಗ್ತಾ ಇದೆ. ಯಾಕಂದ್ರೆ ತಿನ್ನಕ್ಕಾಗಲ್ಲ ಅಂದ್ರೆ ಮತ್ತೆ ಬೇರೆ ಉಪಯೋಗ ಇಲ್ಲ ಅಂತ ಹೇಳುವ ತಿಳುವಳಿಕೆಗೆ ಬಂದಿದ್ದೀವಿ ನಾವು.
ಹೋಗಕ್ಕಾಗಲಿಲ್ಲ. ತುಂಬಾ ನೋಡುವಾಗಿದೆ ಅಂತಲ್ಲ ಅಲ್ಲಿ. ಚೆನ್ನಾಗಿದೆ, ಹೋಗಿ ಬನ್ನಿ ಒಂದ್ಸರಿ ಪರಿವಾರ ಎಲ್ಲ. ದೊಡ್ಡಾದದನ್ನ ಹೀಗೆ ಬೀಳ್ಸ್ಕೊಂಡ್ರೆ ನಮಗೆ ನಮ್ಮ 15 ಹಸುಗಳಿಗೆ 3 ಹೊತ್ತಿನ ಮೇವಾಗುತ್ತೆ. ಇದು ನಿಧಾನಕ್ಕೆ ಈಗ ಇದರಲ್ಲಿ ಒಂದು 200 kg ಗೊಬ್ಬರ ಇದೆ. ನಿಧಾನಕ್ಕೆ ಅಲ್ಲೇ ಕೊಳೆತು ಗೊಬ್ಬರ ಆಗುತ್ತೆ. ಇದು ನಾವು ಮಾಡಿಲ್ಲ, ಆದ್ರೆ ಮಾಡೋರು ಇವತ್ತಿಗೂ ಸಹ ದಕ್ಷಿಣ ಕನ್ನಡದಲ್ಲಿ ಮೂಡಬಿದ್ರೆ ಹತ್ರ ಒಂದಷ್ಟು ಟ್ರೆಡಿಷನಲ್ ಫ್ಯಾಮಿಲೀಸ್ ಇದ್ದಾರೆ ನೋಡಿ. ಈ ಸ್ಟೇಜ್ ನಲ್ಲಿ ಈ ಮರ ಈಗ ಕತ್ತರಿಸಿದ್ರೆ ಇದರಲ್ಲಿ ಮೈದಾ ಹಿಟ್ಟು ಸಿಗುತ್ತೆ. ಈ ಮರವನ್ನೆಲ್ಲ ಕೊಚ್ಚಿಬಿಟ್ಟು ನೀರಲ್ಲಿ ತೊಳಿಬೇಕು, ಆಗ ಒಳಗಿಂದ ಹಿಟ್ಟು ಬಿಟ್ಕೊಡುತ್ತೆ. ಹೌದು, ಪ್ರೊಸೆಸ್ ಇದೆ. ಒಟ್ಟಿನಲ್ಲಿ ಆಹಾರದ ಅಭಾವಕ್ಕೆ ಅವಕಾಶನೇ ಇಲ್ಲ ಈ ಪ್ರಕೃತಿ. ಸಾಮಾನ್ಯ ಇದ್ರದ್ದು ಆಯುಷ್ಯ ಎಷ್ಟು ಇರ್ಬೋದು? 20 ವರ್ಷ. 20 ವರ್ಷ. ಹೌದು. ಈಗ ಅದು ಹಾಗೆ, ಇದು ಬಹಳ ವಿಶೇಷ. ಇದು ಮೇಲಿಂದ ಕೆಳಗೆಗೆ ಹೂ ಬಿಡ್ತಾ ಬರೋದು ಮರ ಬಲ್ತ್ ಮೇಲೆ. ಇದು ಒಂದೊಂದು ದಾರನೂ ಸಹ ಬಹಳ ಒಳ್ಳೆ ಹಗ್ಗ ಇದು. ಹೌದು. 1 ವರ್ಷದ ಬಾಳಿಕೆಗೆ ಬೇಕಾದ ಸಂದರ್ಭದಲ್ಲೆಲ್ಲ ಈ ಹಗ್ಗವನ್ನ ನಾವು ಬಳಕೆ ಮಾಡಬಹುದು ಕಟ್ಟೋದಕ್ಕೆ. ಮತ್ತೆ ಫಂಕ್ಷನ್ಗಳಲ್ಲೆಲ್ಲ ಅಲಂಕಾರಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ನಾವೆಲ್ಲ ಈಗ ಚಪ್ರ ಮಾಡಿದಾಗ ಇದನ್ನೇ ಯಾವ್ದೋ ಕಾರ್ಯಕ್ರಮ ಮಾಡಿದ್ರಲ್ಲ, ಸಂದೀಪ್ ಅವ್ರು ಶೇರ್ ಮಾಡಿ. ಹುಟ್ಟದಬ್ಬ ಅಲ್ಲ, ಇದು ನಮ್ಮ ಮೊಮ್ಮಗನ ಉಪನಯನಕ್ಕೆ. ಹಾಗೆ ಸಂದೀಪ್ ಅದನ್ನ ಹಾಕಿದ್ರೆ ಅನ್ಸುತ್ತಲ್ಲ. ಈ ಇದನ್ನ 2 ಸಿಗದು ಬಿಟ್ಟು, ಈ ಪಾಮ್ ಮರದ ವಿಶೇಷತೆ ಏನಂದ್ರೆ ಉಳಿದ ಮರಗಳ ಮಧ್ಯಗಟ್ಟಿ. ಈ ತೆಂಗಿನ ಮರ ಇರ್ಬೋದು, ಅಡಿಕೆ ಮರ ಇರ್ಬೋದು, ಯಾವುದೇ ಬೈನ ಈಚಲು ಮರಗಳೆಲ್ಲ ಹೊರಗಿನ ಸುತ್ತು ಗಟ್ಟಿ. ಹೌದು, ಮಧ್ಯದಲ್ಲಿ ಟೊಳ್ಳು. ಈ ಮಧ್ಯದ ಟೊಳ್ಳನ್ನ ತೆಗೆದ್ರೆ ಇದಿಷ್ಟು ಸಹ ಕಂಟೈನರ್ ಆಗುತ್ತೆ. ಆಮೇಲೆ 2 ಸಿಗದ್ರೆ ಇದು ವಾಟರ್ ಚಾನಲ್. ಹೌದು, ನಮ್ಮ ದಕ್ಷಿಣ ಕನ್ನಡದಲ್ಲೆಲ್ಲ ನೀರು ಹರಿಸೋದಕ್ಕೆ ಇದರ ಚಾನಲ್ಗಳನ್ನೇ ಬಳಕೆ ಮಾಡ್ತಾರೆ. ಈಗ ಸತತವಾಗಿ ನೀರು ಹರಿಯೋದ್ರಿಂದ ಅದು ಕೊಳೆಯೋದು ಆತರ ಇಲ್ಲ, 4 ವರ್ಷ ಬರುತ್ತೆ. 4 ಹೆಚ್ಚು ಕಮ್ಮಿ 10 ವರ್ಷನೇ ಬರುತ್ತೆ. ಮತ್ತೆ ರೀಪರ್ ಪಟ್ಟಿಯಾಗಿ ಬಳಕೆ ಮಾಡಿದ್ರೆ ಪರ್ಮನೆಂಟ್ ಮನೆಗೆಲ್ಲ ಹಾಕ್ಲಿಕ್ಕೆ ಇದಿರತ್ತಲ್ಲ. ಹೊರಕೆ ಬಿದ್ರು ಅಂತ ಇದು ಒಂದು ಗಿಡ ಇದ್ರೆ ಎಷ್ಟಾದ್ರೂ ಗುಡಿಸಿ ಕ್ಲೀನ್ ಮಾಡಬಹುದು. ಎಲ್ಲಿ ತನಕ ಹೊರಕೆ ಸ್ವಾವಲಂಬಿ ಆಗಲ್ವಾ ಅಲ್ಲಿ ತನಕ ಸ್ವಚ್ಛತೆ ಕನಸಿನಲ್ಲೂ ಯೋಚಿಸಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಹೊರಕೆ ಒಂದು ಕಾರ್ಖಾನೆಗೆ ಅಷ್ಟು ಪೊಲ್ಯೂಷನ್ ಕ್ರಿಯೇಟ್ ಆಗುತ್ತೆ ಮನೆಗೆ ತಲುಪಿಸೋದಕ್ಕೆ. ಒಂದು 100 ತರ ಪೊರಕೆಗಾಗುವ ವಸ್ತುಗಳು ಪರಿಸರದಲ್ಲಿ ಇದೆ. ಇತ್ತೀಚೆಗೆ ಇದನ್ನು ಮೀರಿ ಸಂಪೂರ್ಣ ಪ್ಲಾಸ್ಟಿಕ್ ಪೊರಕೆ ಬರ್ತಾ ಇದೆ. ಹಾಗೆ ನೋಡಿದ್ರೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅದೇನು ಬಹಳ ತುಂಬಾ ವರ್ಷ ಆಯ್ತು ಅನ್ನೋಂಗೆ ಇಲ್ಲ. ಅಷ್ಟೇ ಒಂದು 30 ವರ್ಷದಲ್ಲಿ 30 ವರ್ಷದಲ್ಲಿ ನಾವು ಎಷ್ಟು ಅಗಾಧವಾಗಿ ಹಾಳು ಮಾಡಿದ್ದೀವಿ ಅಂದ್ರೆ ಸಾಧ್ಯ ಇಲ್ಲದೆ ಇರುವಷ್ಟು. ಗೆಣಸುಗಳು ಇಲ್ಲೇ ಮಧ್ಯದಲ್ಲೆಲ್ಲ ಗೆಣಸಿದೆ. ಹೌದು, ಇದು
ಅದು ಒಂದು ತರದ ಹೊನಗಣೆ ಸೊಪ್ಪು, ತರಕಾರಿ ಸೊಪ್ಪೆ. ಅದು ಗೆಣಸನ್ನು ಕೂಡ ಸೊಪ್ಪು ತರಕಾರಿಯಾಗಿ ಧಾರಾಳವಾಗಿ ಬಳಸ್ಬೋದು. ನೋಡಿ, ಆ ಕಾಡು ಬಾಳೆದು ಒಳ್ಳೆ ಗೊನೆ ನಿಮ್ಗೆ ಅಲ್ಲಿ ಕಾಣಿಸ್ತಾ ಇದೆ. ಈ ಕಡೆದು ಚಂದ್ರಬಾಳೆ ಅಂತ ಕೆಂಪು ಬಣ್ಣ ಬರುತ್ತೆ. ಕೃಷ್ಣ ಪ್ರಸಾದ್ ಅವರು ಮೇಳಗಳ ಆಯೋಜನೆ ಮಾಡೇ ಮಾಡ್ತಿರ್ತಾರೆ. ಹೌದು, ಹೌದು. ಹಲಸಿನ ಮೇಳ, ಹೌದು. ಬಾಳೆ ಮೇಳ. ಚಂದ್ರಬಾಳೆ ಅಂತ. ನೀವು ಎಣ್ಣೆ ಯಾವ್ದು ಬಳಸ್ತೀರಿ? ಕೊಬ್ಬರಿ ಎಣ್ಣೆ. ಬಾಳೆನಲ್ಲಿ ಬೇರೆ ತರದ ರುಚಿ ಇರುವಂತ ಒಂದು ಬಾಳೆ ಇದು. ಇದು ಪಚ್ಚ ಬಾಳೆನೆ. ಎಲ್ಲದವ್ರು ಇದಾರಲ್ಲ, 400 ವೆರೈಟಿ, 450 ವೆರೈಟಿ. ಹೌದು. ಬನಾನಾ ಮನೆ. ಹೌದು. ಕಾಮನ್ ಬಿಲ್ ಕಬ್ಬು ಅಂತ ಬಣ್ಣ ಬಣ್ಣದ ತುಂಬಾ ವಿಶೇಷವಾಗಿದೆ. ಅದು ಒಂದೇ ಇದೆ. ಒಂದೇ ಇದೆ. ಅದಕ್ಕೆ ಬೇಗ ಗಿಡ ಆಗ್ಲಿ ಅಂತ ಒಂದು ಹಾಗೆ ಕಷಿಗೆ ಇಟ್ಟಿದ್ದೀನಿ. ಎಲ್ಲಿಂದ ತಂದಿರ್ತಾವ? ಇದು ಸಾಗರ ಕಡೆ ಎಲ್ಲಿಂದಲೋ ನಮ್ಮ ಅಳಿಯ ತಂದಿದ್ದ. ಅದರಲ್ಲಿ ಒಂದು ಪೀಸ್ ನಾನು ತಗೊಬಂದು ಹಾಕಿದೆ. ಕೃಷಿ ಒಳಗೆ ಏನಾದ್ರು ಗೊತ್ತಿಲ್ಲ, ತಿಂದು ನೋಡಿಲ್ಲ ನಾನು. ಒಂದು ಬಿತ್ತನೆ ಸಿಕ್ತು, ಇನ್ನು ಬರ್ತಾ ಇದೆ ಅಷ್ಟೇ. ಇದು ಅಷ್ಟೇನು ಚೆನ್ನಾಗಿ ಬರ್ತಿಲ್ಲ. ಒಂದೇ ಬಂತು, ಬುಡದಲ್ಲಿ ಒಂದು ಸಕ್ಕರ್ ಬಂತು, ಹಾಗೆ ಸತ್ತೋಯ್ತು. ಇಷ್ಟರಲ್ಲಿ ತುಂಬಾ ಬರ್ಬೇಕಾಗಿತ್ತಲ್ಲ, ಬಂದಿಲ್ಲ. ಅದು ಕಬ್ಬು ಅದು ಚೆನ್ನಾಗಿ ಬರ್ತಾ ಇದೆ. ಮಂಡ್ಯ ಯಾವುದು ಕಪ್ಪು? ತಮಿಳ್ನಾಡು. ತಮಿಳ್ನಾಡು. ಇದು ಸಂಕ್ರಾಂತಿಗೆ ಮಾತ್ರ ಬರುತ್ತೆ. ಮತ್ತಿನ ದಿನಗಳಲ್ಲಿ ಕಾಣಿಸಲ್ಲ ಅದು ಎಲ್ಲೂ ಸಹ. ಅಂದ್ರೆ ಅದು ಮೆತ್ತಗಿದೆ, ಅಗಿಲಿಕ್ಕೆ ತಿನ್ಲಿಕ್ಕೆ ಸುಲಭ ಇದೆ. ಯಾವುದೇ ಎತ್ತರ ಹೋಗುವಂತ ಮರಗಳನ್ನು ಈ ತರ ಬೋನ್ಸಾಯಿ ಇದು ಮಾಡ್ತಾರೆ. ಇದು ಮಾಡ್ತಾ ಇರ್ಬೇಕು. ವರ್ಷಕ್ಕೊಂದು ಅಥವಾ 2 ವರ್ಷಕ್ಕೊಮ್ಮೆ, ತುಂಬಾ ಏನಿಲ್ಲ. ಈಗ ಯಾವ್ದಾದ್ರು ಹಣ್ಣು ಕೊಡೋ ಮರ ಇದ್ರೆ ಅದು ಚಿಕ್ಕದಾಗಿದ್ದೇ ಹಣ್ಣು ಕೊಡುತ್ತೆ. ಎಲ್ಲಾನು ಕೊಡುತ್ತೆ ಅಂತ ಇಲ್ಲ, ಆದ್ರೆ ಈಗ ಮಾವು, ಹಲಸು ಇತ್ಯಾದಿಯನ್ನ ಮಾಡೋದು ಸ್ವಲ್ಪ ಕಷ್ಟ. ಈ ಆಲ ಅರಳಿಯ ಜಾತಿಗಳು ಮತ್ತೆ ಇದು ಫೈಕಸ್ ಅಂತ, ಮತ್ತೆ ಈ ಶಫ್ಲರ್ ಜಾತಿಗಳು, ರಬ್ಬರ್ ಜಾತಿಗಳು ಸ್ವಲ್ಪ ಸುಲಭ, ಹೆಚ್ಚು ಹೋಗುತ್ತೆ. ಮತ್ತೆ ಗೆಲ್ಲು ಚಿಗುರುವ ಜಾತಿಗಳು ಹೆಚ್ಚು ಚೆನ್ನಾಗಿ ಹೋಗುತ್ತೆ. ಬೀಜದ ಜಾತಿಗಳು ಸ್ವಲ್ಪ ಕಷ್ಟ. ಹಲಸಿನಲ್ಲೂ ಸಹ ಕಸಿ ಕಟ್ಟಿ ಆ ಥೈಲ್ಯಾಂಡ್ ವೆರೈಟಿಗಳನ್ನ ಪಾಟಲ್ಲೇ ಬೆಳೆಸುವ ಹಾಗೆ ಮಾಡ್ತಿದ್ದಾರೆ. ಬಿಡುತ್ತೆ. ಉಳಿದ ಜಾತಿಗಳು ಬಿಡಲ್ಲ, ಗಿಡ ಮಾತ್ರ ಉಳ್ಕೊಳ್ಳುತ್ತೆ. ಮಾವು ಸ್ವಲ್ಪ ದೊಡ್ಡ ಕುಂಡದಲ್ಲಿ ಮನೆಗಾಗುವಷ್ಟು ಬೆಳ್ಕೊಂಡಂತ ಸಾಕಷ್ಟು ನಿದರ್ಶನಗಳಿದೆ. ಈಗ ಈ ನೆಲ್ಲಿಕಾಯಿ ಅವಂತವೆಲ್ಲ ತೊಂದರೆ ಇಲ್ಲ, ಮಾಡ್ಕೊಳ್ಬಹುದು. ಕಸಿ ಕಟ್ಟಿದ್ರೆ ಸುಲಭ, ಬೀಜದ ಗಿಡ ಆದ್ರೆ ತುಂಬಾ ನಿಧಾನ ಆಗುತ್ತೆ ಇದು ಪಾಟಲ್ಲಿ ಬಿಡೋದು. ಇದು ಅಸ್ತ್ರ ವಲಯ. ಒಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ನಾವು ಅಡುಗೆ ಮಾಡೋದಾದ್ರೆ ಚವನಪ್ರಾಶನ, ಜ್ಯೂಸು, ಜಾಮು, ಕುಸ್ಲಕ್ಕಿ ಎಲ್ಲ ಮಾಡುವಾಗ ಈ ಒಲೆಗಳನ್ನ ಬಳಸ್ತೀವಿ. ಇದು ಮಳೆ ನೀರು ಸಂಗ್ರಹದ ಒಂದು ತೊಟ್ಟಿ. ಇಡೀ ಮನೆ ಪೂರ್ತಿ. ಹೌದು, ಅಲ್ಲಿಂದ ಹಾಗೆ ನೀರು ಹರಿದು ಬಂದು ಇಲ್ಲಿಂದ ಕೆಳಗೆ ಬೀಳುತ್ತೆ. ಸುರುವಿನ ಮಳೆಯ ನೀರನ್ನ ಇಲ್ಲಿ ಹಾಗೆ ಓಪನ್ ಬಿಡ್ತೀವಿ, ಆಗ ತಾರಸಿ ಎಲ್ಲ ಸ್ವಚ್ಛ ಆಗುತ್ತಲ್ಲ. ಆಮೇಲೆ ಕ್ಯಾಪನ್ನು ಆ ಕಡೆಗೆ ಬದಲಾಯಿಸಿ, ಇದು ಫಿಲ್ಟರ್ ಟ್ಯಾಂಕ್. ಇದು ಹೌದು, ಜಲ್ಲಿ ಇದ್ದಲು ಎಲ್ಲ ಇದೆ ಇದರಲ್ಲಿ. ಮೇಲಿಂದ ಸಂಗ್ರಹ ಆಗುವಾಗ ಒಂದು ಮೆಶ್ಶು ಸ್ಪಂಜು ಹಾಕ್ಕೊಳ್ತೀವಿ, ಆಗ ಇನ್ನು ಹೆಚ್ಚು ಸುಲಭವಾಗಿ ಕಸ ಎಲ್ಲ ಸ್ವಚ್ಛ ಆಗುತ್ತೆ. ಕೆಳಗಡೆ ಶೇಖರಣೆ ಆಗುತ್ತೆ, ಇಲ್ಲಿ ಶೇಖರಣೆ ಆಗುತ್ತೆ. ಇಲ್ಲಿ ಫಿಲ್ಟರ್ ಆಗಿ ಇದು ಟ್ಯಾಂಕಿನ ಮೇಲೆ ನಿಂತಿದ್ದೀವಿ ನಾವು.
ಇದು 20,000 ಲೀಟರ್ ಇದೆ. ಈ ಕೆಳಗಡೆ ನೋಡಿದ್ರೆ ಇನ್ನು ಸ್ವಲ್ಪ ಹೆಚ್ಚು. ಯಾವ್ದಕ್ಕೆಲ್ಲ ಬಳಸ್ತಾರೆ? ನಾವು ಅಡಿಗೆಗೆ ಕುಡಿಲಿಕ್ಕೆ ಎಲ್ಲ ಇದೆ ನೀರು. ಹೌದು. ನಮ್ಗೇನು 20,000 ಲೀಟರ್ ವರ್ಷಕ್ಕೆ ಬೇಕಿಲ್ಲ, ಒಂದು 6,000 ಲೀಟರ್ ಇದ್ರೆ ಸಾಕು. ಅಷ್ಟು ಎಕ್ಸ್ಟ್ರಾ ಇರುತ್ತೆ. ಇದ್ರ ಬಗ್ಗೆ ಲಕ್ಷಣ ಇಲ್ಲ ಜನಕ್ಕೆ, ಬರೀ ಬೋರ್ವೆಲ್ ಹೊಡೆಯೋದು, ಹಾ. ನೀರ್ ಬಡ್ಸೋದು. ಅಂದ್ರೆ ಸಂಪೂರ್ಣ ನಮ್ಮ ತಾರಸಿನ ನಾವು ಸಂಗ್ರಹಿಸೋದಾದ್ರೆ ಸುಮಾರು 2 ಲಕ್ಷ ಲೀಟರ್ ವರೆಗೆ ಸಂಗ್ರಹಿಸಬಹುದು. ಇಲ್ಲಿ ನೀರು ನಾವು ಬಿಟ್ಕೊಳ್ಳೋದಕ್ಕೆ ನಲ್ಲಿ ಇಟ್ಟಿದ್ದೇವೆ. ಇದಕ್ಕಿಂತ ಕೆಳಗೆ ಹೋದಾಗ ನೆಲದಲ್ಲಿ ಅಲ್ಲಿ ಹೋಗಿ ಅಲ್ಲಿ ಇನ್ನೊಂದು ನಲ್ಲಿ ಇದೆ, ಅಲ್ಲಿನೂ ಬಿಟ್ಕೋಬಹುದು. ಇದಕ್ಕಿಂತ ಕೆಳಗೆ ಹೋದ್ರೆ, ಇದಕ್ಕಿಂತ ಕೆಳಗೆ ಹೋಗಲ್ಲ ಸಾಮಾನ್ಯ. ಅಷ್ಟರಲ್ಲಿ ಮತ್ತೆ ಮಳೆಗಾಲ ಬಂದಿರುತ್ತೆ.